ರಾಮಾಪುರ ಎಂಬ ಊರಿನಲ್ಲಿ ರಾಮಣ್ಣ ಮತ್ತು ಭೀಮಣ್ಣ ಎಂಬ ಸ್ನೇಹಿತರು ಇದ್ದರು. ಅವರಿಗೆ ತಮ್ಮ ಊರಿನ ಮೇಲೆ ತುಂಬಾ ಅಭಿಮಾನ. ಆ ಊರಿನಲ್ಲಿ ವಿಶಾಲವಾದ ರಾಮ ಮಂದಿರವಿತ್ತು. ಇದರ ಉಸ್ತುವಾರಿ ರಾಮಣ್ಣನ ಮನೆಯವರದ್ದೇ ಆಗಿತ್ತು. ಆ ಮಂದಿರದ ಪಕ್ಕದಲ್ಲೇ ಒಂದು ಹೊಂಡವಿತ್ತು. ಅಲ್ಲಿ ರಾಮಣ್ಣ ಮತ್ತು ಭೀಮಣ್ಣ ದಿನ ಸಾಯಂಕಾಲದ ಸಮಯ ಕಳೆಯುತ್ತಿದ್ದರು. ಒಂದು ದಿನ ದೇವಸ್ಥಾನದ ಹೊಂಡದಲ್ಲಿ ಹಸು ನೀರನ್ನು ಕುಡಿಯಲು ಹೋದಾಗ ಅದು ಇದ್ದಕ್ಕಿದ್ದ ಹಾಗೆ ಕಾಣೆಯಾಯಿತು. ಅದನ್ನು ನೋಡಿದ ಜನರು ಭಯಭೀತಗೊಂಡು ರಾಮಣ್ಣ ಮತ್ತು ಭೀಮಣ್ಣನನ್ನು ಅಲ್ಲಿಗೆ ಕರೆಸಿದರು. ಅವರು ಹೊಂಡದಲ್ಲಿ 2-3 ದಿನ ಯಾರೂ ಇಳಿಯಬೇಡಿ ಎಂದು ಡಂಗುರ ಸಾರಿದರು. ಹೊಂಡದಲ್ಲಿ ಏನೋ ಇದೆ, ಅದು ಮೊಸಳೆಯಾಗಿರಬಹುದು ಎಂದು ಊಹಿಸಿ ದಡದಲ್ಲಿ ಒಂದು ಮೇಕೆಯನ್ನು ಕಟ್ಟಿದರು. ದೂರದಲ್ಲಿ 2 ಕಾವಲುಗಾರರನ್ನು ಹಾಕಿದರು. 4-5 ದಿನವಾದರೂ ಅಲ್ಲಿ ಯಾವುದೇ ಮೊಸಳೆ ಬರಲಿಲ್ಲ. ಆಗ ರಾಮಣ್ಣ ಧೈರ್ಯ ಮಾಡಿ 4 ಜನ ಈಜುಗಾರರನ್ನು ಹೊಂಡಕ್ಕೆ ಇಳಿಸಿದನು. ಅದರಲ್ಲಿ 2 ಈಜುಗಾರರು ಹೊರಕ್ಕೆ ಬಂದರು, ಇನ್ನಿಬ್ಬರು ಹೊಂಡದಿಂದ ಹೊರಕ್ಕೆ ಬರಲಿಲ್ಲ. ಇದು ಜನರಲ್ಲಿ ಇನ್ನಷ್ಟು ಭಯ ಹುಟ್ಟಿಸಿತು. ಜನರು ಭಯಗೊಂಡು ಆ ಹೊಂಡದ ಬಳಿ ಹೋಗುವುದನ್ನು ನಿಲ್ಲಿಸಿದರು. ಎಲ್ಲರೂ ಆ ಹೊಂಡದಲ್ಲಿ ದೆವ್ವ ಮತ್ತು ಭೂತವಿದೆ ಎಂದು ಮಾತಾಡಿಕೊಳ್ಳಲು ಪ್ರಾರಂಭಿಸಿದರು. ಪಕ್ಕದ ಊರಿನಲ್ಲಿಯೂ ಸಹ ಇದೇ ರೀತಿಯ ಘಟನೆ ನಡೆಯಿತು. 2 ಊರಿನ ಜನ ಭಯಭೀತರಾದರು. ಅಲ್ಲಿಗೆ ಆ ಊರಿನ ಎಲ್ಲಾ ಸರ್ಕಾರಿ ಅಧಿಕಾರಿಗಳು ಬಂದು ಹೊಂಡಗಳನ್ನು ಪರಿಶೀಲಿಸಿದರು. ಆದರೆ ಏನೂ ಪ್ರಯೋಜನವಾಗಲಿಲ್ಲ. ಅದರ ವಿಸ್ಮಯದ ಬಗ್ಗೆ ತಿಳಿಯಲಿಲ್ಲ. ಈ ವಿಚಾರ ಕಾಡ್ಗಿಚ್ಚಿನಂತೆ ಹಬ್ಬಿ ಇಡೀ ಪ್ರದೇಶಕ್ಕೆ ಗೊತ್ತಾಗುವ ಹಾಗಾಯಿತು. ಈ ಊರುಗಳು ದೆವ್ವ ಮತ್ತು ಭೂತದ ವಿಚಾರವಾಗಿ ಸುದ್ದಿಯಾದವು. ಇದು ರಾಮಣ್ಣ ಮತ್ತು ಭೀಮಣ್ಣರಿಗೆ ತುಂಬಾ ಬೇಸರ ಉಂಟು ಮಾಡಿತು. ಬರಬರುತ್ತಾ ಬೇರೆ ಊರಿನ ಜನ ಆ ಊರಿಗೆ ಬರುವುದನ್ನೇ ನಿಲ್ಲಿಸಿದರು. ಊರಿನ ಜನರಿಗೆ ನೀರು ಸಿಗದಂತಾಯಿತು. ಜನ ಆ ಊರಿನಿಂದ ಬೇರೆ ಊರಿಗೆ ಗುಳೆ ಹೊರಡಲು ಸಿದ್ಧರಾದರು. ಇದು ರಾಮಣ್ಣ ಮತ್ತು ಭೀಮಣ್ಣರಿಗೆ ಚಿಂತೆಯ ವಿಷಯವಾಯಿತು. ಇಬ್ಬರೂ ನಾವು ಈ ಮಣ್ಣಿನ ಮಕ್ಕಳಾಗಿ ಏನು ಮಾಡಲಾಗುತ್ತಿಲ್ಲ ಎಂದುಕೊಂಡರು. ಊರಿನ ದೇವಸ್ಥಾನದ ಬಳಿ ಬಂದ ರಾಮಣ್ಣ ಮತ್ತು ಭೀಮಣ್ಣ ಈ ವಿಸ್ಮಯಕ್ಕೆ ಕಾರಣವೇನು ಎಂದು ಮಾತಾಡಿಕೊಂಡರು. ಆಗ ಅವರು ಪಕ್ಕದ ಊರಿಗೆ ಹೋಗಿ ಅಲ್ಲಿನ ಹೊಂಡವನ್ನು ನೋಡಿ ಬರಲು ತೀರ್ಮಾನಿಸಿದರು. ಅಲ್ಲಿಯ ಜನ ಭಯದಿಂದ ಹೊಂಡಕ್ಕೆ ಬೇಲಿಯನ್ನು ಹಾಕಿದ್ದರು. ರಾಮಣ್ಣ ಮತ್ತು ಭೀಮಣ್ಣ ಸುಮ್ಮನೆ ಅಲ್ಲಿಂದ ವಾಪಸ್ ಬಂದು ತಮ್ಮ ಊರಿನ ದೇವಸ್ಥಾನ ಬಳಿ ಕೂತರು. ಆಗ ಭೀಮಣ್ಣ ಏನು ಮಾಡುವುದು ರಾಮಣ್ಣ, ಇದು ಮುಗಿಯಲಾರದ ಕಗ್ಗಂಟಾಗುತ್ತಿದೆ ಎಂದನು. ಭೀಮಣ್ಣ ಈ ವಿಚಾರವಾಗಿ ನಿಮ್ಮ ತಾತನಿಗೆ ಏನಾದರೂ ಗೊತ್ತು ಇರಬಹುದಾ ಎಂದು ಕೇಳಿದನು. ಅದಕ್ಕೆ ರಾಮಣ್ಣ ಏನು ತಿಳಿದಿಲ್ಲ ಎನಿಸುತ್ತದೆ ಎಂದನು. ಭೀಮಣ್ಣನನ್ನ ಕುತೂಹಲಕ್ಕೆ ಒಂದು ಬಾರಿ ಹೋಗಿ ತಾತನನ್ನು ಕೇಳೋಣ ಎಂದನು. ಇಬ್ಬರೂ ರಾಮಣ್ಣನ ಮನೆಗೆ ಹೊರಟರು. ಭೀಮಣ್ಣ ತಾತನಿಗೆ ಆ ದೇವಸ್ಥಾನದ ಇತಿಹಾಸದ ಬಗ್ಗೆ ಕೇಳಿದನು. ತಾತ ನೆನಪು ಮಾಡಿಕೊಂಡು, ಇದು ಶ್ರೀ ಕೃಷ್ಣದೇವರಾಯರ ಕಾಲದಲ್ಲಿ ಜೀರ್ಣೋದ್ಧಾರವಾಗಿದೆ. ಆದರೆ ದೇವಸ್ಥಾನ ಅದಕ್ಕಿಂತಲೂ ಹಳೆಯ ಕಾಲದ್ದು ಎಂದನು. ಈ ದೇವಸ್ಥಾನದ ಕೆಳಗೆ ನೆಲಮಾಡಿಯಿದೆ, ಅಲ್ಲಿ ಹೋಗಿ ನೋಡಿ. ಅಲ್ಲಿ ದೇವಸ್ಥಾನಕ್ಕೆ ಸಂಬಂಧಿಸಿದ ದಾಖಲೆಗಳಿವೆ ಎಂದನು. ರಾಮಣ್ಣ ಮತ್ತು ಭೀಮಣ್ಣ ಕೂಡಲೇ ದೇವಸ್ಥಾನಕ್ಕೆ ಬಂದು ನೆಲಮಡಿ ಇರುವ ಸ್ಥಳವನ್ನು ಹುಡುಕಿದರು. ತಾತ ಹೇಳಿದ ಹಾಗೆ ಅಲ್ಲಿ ಹಲವಾರು ಕೋಣೆಗಳು ದೊರೆತವು. ಅದರಲ್ಲಿ ರಾಮಣ್ಣ ಒಂದು ಕೋಣೆ ಒಳಗೆ ಹೋದನು. ಅಲ್ಲಿ ಅವನಿಗೆ ದೇವಸ್ಥಾನಕ್ಕೆ ಸಂಬಂಧಿಸಿದ್ದ ನಕ್ಷೆ ದೊರೆಯಿತು. ಅದರಲ್ಲಿ ದೇವಸ್ಥಾನದ ಹೊಂಡದಲ್ಲಿ ಒಂದು ಲಿಂಗದ ವಿಗ್ರಹವಿರುವುದನ್ನು ಚಿತ್ರಿಸಲಾಗಿತ್ತು. ಆದರೆ ಜನರಿಗೆ ಇದರ ಬಗ್ಗೆ ತಿಳಿದಿರಲಿಲ್ಲ, ಏಕೆಂದರೆ ಆ ಹೊಂಡವು ತುಂಬಾ ಆಳವಾಗಿತ್ತು. ರಾಮಣ್ಣ ಇದನ್ನು ಭೀಮಣ್ಣನಿಗೆ ತಿಳಿಸಿದನು. ಭೀಮಣ್ಣ ಕೂಡಲೇ ಊರಿನ ಜನರನ್ನು ಕರೆತರೋಣ ಮತ್ತು ಈ ಬಾರಿ ನಾನೇ ನೀರಿಗೆ ಇಳಿಯುತ್ತೇನೆ ಎಂದನು. ಹಾಗಾದರೆ ಭೀಮಣ್ಣ, ನೀನು ಬರುವಾಗ ಹಗ್ಗವನ್ನು ತೆಗೆದುಕೊಂಡು ಬಾ, ಅದನ್ನು ನಿನ್ನ ಸೊಂಟಕ್ಕೆ ಕಟ್ಟಿಕೊಂಡು ನೀರಿಗೆ ಇಳಿಯುವಂತೆ ಎಂದು ಹೇಳಿದನು. ಅವರು ಅಲ್ಲಿಗೆ ಊರಿನ ಜನರನ್ನು ಕರೆದುಕೊಂಡು ಬಂದು ಭೀಮಣ್ಣ ನೀರಿಗೆ ಇಳಿಯುತ್ತೇನೆ ಎಂದು ಘೋಷಿಸಿದರು. ಅದಕ್ಕೆ ಜನ ವಿರೋಧಿಸಿದರು. ಆದರೆ ಭೀಮಣ್ಣ, ನಮ್ಮ ಊರಿಗೆ ಹತ್ತಿರುವ ಕಳಂಕವನ್ನು ನಾವೇ ತೆಗೆಯಬೇಕು ಎಂದನು. ಅದಕ್ಕೆ ಜನರು ಸುಮ್ಮನಾದರು. ಭೀಮಣ್ಣ ರಾಮಣ್ಣ ಹೇಳಿದ ಜಾಗದಲ್ಲಿ ನೀರಿಗೆ ಹಾರಿದನು. ಜನ ಅವನಿಗೆ ಕಟ್ಟಿದ್ದ ಹಗ್ಗವನ್ನು ಹಿಡಿದುಕೊಂಡಿದ್ದರು. ಅವನು ನೀರಿನ ಆಳಕ್ಕೆ ಹೋದಂತೆಲ್ಲ ಅದು ಬಿಗಿಯಾಗತೊಡಗಿತು. ಕೂಡಲೇ ಜನ ಭೀಮಣ್ಣನನ್ನು ಮೇಲಕ್ಕೆ ಎಳೆದರು. ಭೀಮಣ್ಣ ಮೇಲಕ್ಕೆ ಬಂದು ಅವನು ಅಲ್ಲಿ ನೋಡಿದ್ದನ್ನು ಹೇಳತೊಡಗಿದನು. ಈ ನೀರಿನ ಆಳದಲ್ಲಿ ಒಂದು ಶಿವಲಿಂಗವಿದೆ, ಅದರ ಬಳಿಗೆ ಹೋದರೆ ಅದು ಸುಳಿಯ ರೀತಿಯಲ್ಲಿ ಸೆಳೆಯುತ್ತದೆ ಎಂದನು. ಕೂಡಲೇ ರಾಮಣ್ಣ ತನ್ನ ಬಳಿ ಇದ್ದ ನಕ್ಷೆಯನ್ನು ತೆಗೆದು ಅದರಲ್ಲಿನ ಚಿತ್ರವನ್ನು ನೋಡಿದನು. ಅಲ್ಲಿ ಶಿವಲಿಂಗವನ್ನು ಸರಿಸಿದರೆ ಅದು ಪಕ್ಕದ ಊರಿನ ಹೊಂಡಕ್ಕೆ ಸಂಪರ್ಕ ಹೊಂದುತ್ತದೆ ಮತ್ತು ನೀರು 2 ಕಡೆಗಳಲ್ಲಿ ಸಮ ಪ್ರಮಾಣದಲ್ಲಿ ಇರಿಸಲು ಅದನ್ನು ಸುರಂಗದ ಮೂಲಕ ಜೋಡಿಸಲಾಗಿದೆ ಎಂದು ನೋಡಿದನು. ಕೂಡಲೇ ಭೀಮಣ್ಣ ಮತ್ತೊಮ್ಮೆ ನೀರಿಗೆ ಇಳಿದನು. ಈ ಬಾರಿ ಅವನ ಜೊತೆ ಇನ್ನೂ 4 ಜನ ಹೋದರು. ಅವರೆಲ್ಲರಿಗೂ ಹಗ್ಗವನ್ನು ಕಟ್ಟಿಬಿಡಲಾಯಿತು. ಅವರು ಲಿಂಗದ ಬಳಿ ಹೋಗಿ ನೋಡಿದಾಗ ಅಲ್ಲಿ ಸುರಂಗದ ರೂಪದಲ್ಲಿ ಒಂದು ಕುಳಿ ಇರುವುದನ್ನು ನೋಡಿದರು. ಕೂಡಲೇ ಅದರ ಒಳ ಹೊಕ್ಕು ನೋಡಲು ಅಲ್ಲಿ ಹಿಂದೆ ಹೋಗಿದ್ದ ಈಜುಗಾರರು ಮತ್ತು ಹಸುವಿನ ಕಳೆಬರಗಳು ದೊರೆತವು. ಅವುಗಳನ್ನು ಅವರು ಮೇಲೆ ತಂದರು. ಆಗ ರಾಮಣ್ಣ ನಡೆದಿರುವ ಘಟನೆಯನ್ನು ವಿಮರ್ಶಿಸಿ ಹೇಳತೊಡಗಿದನು. ಹಸು ನೀರನ್ನು ಕುಡಿಯಲು ಹೋದಾಗ ಅದು ಶಿವಲಿಂಗವನ್ನು ಸರಿಸಿದೆ. ಆಗ 2 ಕಡೆಯ ಸುರಂಗದ ಬಾಗಿಲು ತೆಗೆದಿವೆ.
ಬಾಗಿಲು ತೆಗೆದು ಅದು ಒಂದು ಅಯಸ್ಕಾಂತದ ರೀತಿಯಲ್ಲಿ ಪರಿವರ್ತನೆಯಾಗಿದೆ. ನೀರಿನ ಸೆಳೆತಕ್ಕೆ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಾಗಿಲ್ಲ. ಹೀಗೆ ಈ ಕೊಳಗಳು ಸಾವಿನ ಕೊಳಗಳಾಗಿ ಪರಿವರ್ತನೆಯಾಗಿವೆ ಎಂದನು. ಈ ಜೋಡಿ ಕೊಳಗಳಲ್ಲಿ ಯಾವುದೇ ದೆವ್ವವಾಗಲಿ ಭೂತವಾಗಲಿ ಇಲ್ಲ ಎಂದನು. ಜನರು ರಾಮಣ್ಣ ಮತ್ತು ಭೀಮಣ್ಣನನ್ನು ಹೊಗಳತೊಡಗಿದರು. ಅವರನ್ನು ತಮ್ಮ ಊರಿನ ನೆಚ್ಚಿನ ಮಕ್ಕಳು ಎಂದು ಆಲಂಗಿಸಿಕೊಂಡರು. ಈ ಕತೆ ಇಷ್ಟವಾದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.